ಹಾಯ್ ಫ್ರೆಂಡ್ಸ್, ಇದು ನನ್ನ ಎರಡನೇ ವ್ಲಾಗು. ಮೊದಲನೇ ವ್ಲಾಗ್ ಮಾಡಿ ತುಂಬ ದಿನ ಆದಮೇಲೆ ಎರಡನೇ ವ್ಲಾಗ್ ಮಾಡ್ತಾಯಿದ್ದೀನಿ. ಭೀಮನ ಅಮಾವಾಸ್ಯೆಗೆ ಮಾಡೋಣ ಅಂತ ಇದ್ದೆ, ಮಾಡಿದ್ದೀನಿ, ಆದರೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇದು ಎರಡನೇ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಮೇಡಮ್ ಅವರಿಗೆ ಒಂದು ಹೆಲ್ಪ್ ಮಾಡೋಣ ಅಂತ. ಅವ್ರು ಇವತ್ತು ಚಪಾತಿ ಮತ್ತು ಮಶ್ರೂಮ್ ಗ್ರೇವಿನ ಮಾಡ್ತಾರಂತೆ. ಅದು ಹೇಗೆ ಮಾಡ್ತಾರೆ ನೋಡೋಣ. ಅವರು ನನಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಈರುಳ್ಳಿ ಮತ್ತು ಟೊಮೆಟೊನ ಹೆಚ್ಕೊಡ್ಬೇಕಂತೆ. ಆದಷ್ಟು ಬೇಗ ಹೆಚ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ಜೊತೆಗೆ ನೀವು ಇರಿ. ನಾನು ಏನೇನೋ ಮಾಡಿಬಿಡ್ತೀನಿ, ಆದರೆ ಈರುಳ್ಳಿ ಹೆಚ್ಚಬೇಕು ಅಂದರೆ ಮಾತ್ರ ತುಂಬ ಕಷ್ಟ. ಆದರೂ ಕಷ್ಟಪಟ್ಟು ಹೆಚ್ಕೊಡ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಬಯಸ್ಕೋಬೇಕಾಗುತ್ತೆ. ಹಾಯ್ ಗಾಯ್ಸ್, ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ. ಉದ್ದ ಅರ್ಧನ ಸಣ್ಣ 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 ಹೆಚ್ಚಬೇಕಾ ದಪ್ಪ ಹೆಚ್ಚು? ಇದು ಸಣ್ಣ ಹೆಚ್ಚಿದ್ದೀನಿ. ಈಗ ಇದನ್ನೆಲ್ಲ ಕಟ್ ಮಾಡಕ್ಕೆ ಕಣ್ಣು ಉರಿತಾ ಇದೆ. ಇದನ್ನು ಹೆಚ್ಕೊಳ್ಳೋದಕ್ಕೆ ಮಸ್ಕ ನೀವು ತಿನ್ನಿ. ಎಲ್ಲಿ ಹಣ್ಣು ಬೇಕಾ? ಅವಳು ಆಲ್ರೆಡಿ ಎರಡು ತಿಂದ್ಬಿಟ್ಟಿದ್ದಾಳೆ. ಉಳಿದಿರೋ ಅರ್ಧ ನಾನು ತಿಂತಾ ಇದ್ದೀನಿ. ಉದ್ದ ಇದ್ರೆ ಅರ್ಧ ಹಚ್ಬೇಕಾ? ಹಾಂ, ಕಷ್ಟಪಟ್ಟು ಸಣ್ಣ ಸಣ್ಣಗೆ ಹೆಚ್ಚಿದ್ದೀನಿ. ಇದು ಹೆಂಗೆ ಹೆಚ್ಚಬೇಕು? ಅದು ಸಣ್ಣ ಸಣ್ಣಕ್ಕೆ ಹೆಂಗೆ ಬೇಕು ಹೆಂಗೆ ಹೆಚ್ಚದ? ಅಂದರೆ ಸಣ್ಣಕ್ಕೆ ಗೊತ್ತಾಗ್ಬಿಡು. ನನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗುತ್ತೆ. ಅಯ್ಯಪ್ಪ, ಕಣ್ಣಾಗ ಬಿಡ್ತೈತೆ. ಕೊತ್ತಂಬರಿ ಸೊಪ್ಪು ಇಲ್ವಲ್ಲ? ಆಸೆ ಹುಟ್ಟಿಸ್ಬಿಟ್ಟಿದೀಯ, ಇವಾಗ ನೀನು ಮಾಡಿಕೊಡ್ಬೇಕು ನನಗೆ ಅಷ್ಟೇ. ತಗ, ಇದಾಯ್ತು. ಟೊಮೆಟೊ ಹಣ್ಣು ಎಷ್ಕೊಡ್ಬೇಕಾ? ಅಡ್ಡನ ಉದುದನ ಹೆಂಗೆ ಬೇಕಂಗ? ಹೆಂಗೆ ಬೇಕಂಗ ಕೇಳ್ತಾ ಇರಬೇಕು. ಇಲ್ಲಾಂದ್ರೆ ಅದೇ ಯಾಕೆ ಹೆಂಗೆ ಹೆಚ್ಚಿದೆ, ಇದು ಯಾಕೆ ಹೆಂಗೆ ಹೆಚ್ಚಿದೆ ಅಂತ ಕೇಳ್ತಾ ಇದ್ದೀನಿ. ಚೆನ್ನಾಗಿ ಹೆಚ್ಚಿದ್ದೀನಲ್ಲ, ಅವಾರ್ಡ್ ಕೊಡ್ಬೇಕು ನನಗೆ. ನನ್ನ ಕೈ ರುಚಿ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ, ಆದರೆ ಮಾಡಕ್ಕೆ ಹೋಗಲ್ಲ ಅಷ್ಟೆ. ಸೀಳ್ಬೇಕು ಹೊಟ್ಟೆ. ನಮ್ದಲ್ಲ, ಮೆಣಸಿನ್ಕಾಯ್ದು. ಇದರಲ್ಲಿ ನಾನು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮ್ಯಾಟೊ, ಹಾಗೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ. ಇದನ್ನು ಫುಲ್ ಹೆಚ್ಚಿಬಿಡಿ ಈ ಥರ. ಅದನ್ನ ಆಗಲೇ ಹೇಳ್ಬೇಕು ತಾನೇ. ಒಂದೆರಡು ಮೂರು ವ್ಲಾಗಿಗೋಸ್ಕರ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಬೇಡಿ. ನಿಜವಾಗ್ಲೂ ಅವಾಗ ಹೆಲ್ಪ್ ಮಾಡ್ಕೊಡ್ತೀನಿ. ಇಲ್ಲ, ಇದಂತೂ ಅಪ್ಪಡ ಸುಳ್ಳು, ನಂಬೇಡಿ ಗಾಯ್ಸ್. ನಾನು ಅಡುಗೆ ಮಾಡೋಕ್ಕಂತ ಬಂದೆ, ಅಷ್ಟೊತ್ತಿಗೆ ಇವರು ಎಲ್ಲ ಹೆಲ್ಪ್ ಮಾಡ್ತಾರೆ, ನೀವೇನೂ ಹೆಲ್ಪ್ ಮಾಡಲ್ಲ ಅಂತ ಅಂದೆ. ಅವರೆಲ್ಲ ಬ್ಲಾಗಿಂಗ್ ಮಾಡ್ತಾರೆ, ನಾನು ಆ ಥರ ಮಾಡಲ್ಲ ಅಂತ. ಈಗ ನೋಡಿದ್ರೆ ಅವರೇ ಬ್ಲಾಗ್ ಮಾಡ್ತಾ ಕೂತಿದ್ದಾರೆ. ಎಲ್ಲ ಹೆಣ್ಮಕ್ಳು ಹೇಳ್ತಾರೆ ಸುಳ್ಳು, ಯಾಕೆ ನಂಬ್ತೀರ? ಅವ್ರಿಗೆ ಗೊತ್ತು ನಿಜ ಏನು ಸುಳ್ಳು ಏನು ಅಂತ. ಹಾಂ, ನೆಕ್ಸ್ಟ್ ಮಶ್ರೂಮ್ ಹೆಚ್ಚಿ ಉಳಿದನ ಆಟನೇ ಹೆಂಗೆ ಬೇಕಂಗ. ನಮ್ಮ ಕೆಫೆಲ್ ಮಾಡ್ತೀವಲ್ಲ ಹಂಗ. ಸ್ವಲ್ಪ ದಪ್ಪ ನಿಮಗೆ ಗೊತ್ತಿಲ್ಲಲ್ಲ, ನಮ್ಮದು ಒಂದು ಕೆಫೆ ಇದೆ, ಅದ್ರದ್ದು ಒಂದು ವ್ಲಾಗ್ ಮಾಡ್ತೀನಿ. ಒಂದು ನಿಮಿಷ ಹಂಗಲ್ಲ, ಇಡೀ
ಹಂಗಿರುತ್ತಲ್ಲ, ಇದ್ರಲ್ಲಿ 4 ಮಾಡಿ ಅಷ್ಟೇ. ಅದನ್ನ ಹೇಳ್ಬೇಕು ತಾನೇ. ಸಣ್ಣದಾದ್ರೆ ಶ್ರಾವಣ ಅಂತ ಚಿಕನ್ ತಿನ್ನಂಗಿಲ್ಲ ಅಂತ ಮಶ್ರೂಮ್ ತಿಂತಾ ಇದೀವಿ. ಮದುವೆಗೂ ಮುಂಚೆ ಈ ಶ್ರಾವಣ ಪ್ರಾವಣ ನಮ್ಗೆ ಗೊತ್ತೇ ಇಲ್ಲ. ಶನಿವಾರ ಸೋಮವಾರನೇ ತಿಂತಾ ಇದ್ವಿ ನಾವು. ಈಗ ಮಾಡ್ಬೇಕಾಗಿದೆ. ಹಾಗೆ ಲೈಫ್ ಅಂದಮೇಲೆ ಎಲ್ಲದೂ ಹಾಗೆ ಹೌದಪ್ಪ. ಚೇಂಜ್ ಇರಬೇಕು ಅಲ್ವಾ ಫ್ರೆಂಡ್ಸ್? ಚೇಂಜ್ ಇರಬೇಡ. ತುಂಬಾ ಚೇಂಜ್ ಇರಬಾರ್ದು. ಆದ್ರೆ ಹೆಚ್ಚಕ್ಕೆ ಏನೋ ಒಂಥರ ಮಜಾ ಇದೆ. ಈಸಿಯಾಗಿ ಕಟ್ ಆಗ್ತದೆ. ಹಳೆ ತಂದಿದ್ದ ಸಾಲಲ್ಲ ಅಂತ ಅಂದ್ರೆ 4 ಮಾಡ್ತೀನಿ ಅಷ್ಟೇ, ಅವಾಗ ಸರಿ ಆಗುತ್ತೆ. ನಾನು ಅದೇ ಮಾಡು ಅಂತ ಹೇಳಿದ್ದೀನಿ. ಮಜಾ ಇರುತ್ತೆ ಅಲ್ವಾ? ನಾನು ಆಗಲೇ ಇಂಗ್ಲೀಷಲ್ಲಿ ಹೇಳಿದ್ದೆ ಗೈಸ್. ಹೇಳಿದ್ದೇ ಅರ್ಥ ಆಗಲ್ಲ ಈ ಗಂಡು ಮಕ್ಕಳಿಗೆ. ಸುಂದರ ಶೀತ, ಅನ್ಯಾಯವಾಗಿ ಶೀತ ಮಾಡಿಸ್ಬಿಟ್ರು. ಹೊಟ್ಟೆ ಹೊಡಿತಾ ಇದೆ. ಶೀತ ಅಲ್ಲ ಫ್ರೆಂಡ್ಸ್, ಅದು ಅದನ್ನೆಲ್ಲ ಶೀತ ಅಂತ ಹೇಳಿದಾರ. ಈಗ ನಾನು ಸ್ವಲ್ಪ ಚಕ್ಕೆ ಲವಂಗ ಹಾಕ್ತಾ ಇದ್ದೀನಿ. ಅದೇ ಇದೇನು ಅಡುಗೆ ಮಾಡೋ ವ್ಲಾಗ್ ಮಾಡ್ತಾ ಇದೀವ? ನನ್ನ ಕಷ್ಟ ಏನು ಅಂತ ಜನಕ್ಕೆ ತೋರಿಸ್ತಾ ಇದ್ದೀವಿ. ಸುಮ್ಮನೆ ಎಲ್ಲ ತೋರಿಸ್ಬೇಕು ತಾನೆ, ಏನು ಹೀಗೆ ಅಂತ. ಹೌದು. ಯಾಕೆ ಅಂತ ಗಾಯ್ಸ್, ಈ ವಿಡಿಯೋ ಯಾರು ಹೆಣ್ಮಕ್ಳು ನೋಡಿದ್ರೆ ಅವ್ರ ಗಂಡಂಗೂ ಹಿಂಗೆ ಮಾಡಿಸಿ ನೋಡಿ, ನಾನು ಎಷ್ಟು ಹೆಲ್ಪ್ ಮಾಡ್ತಾ ಇದೀನಿ ಅಂತ ತೋರಿಸಿ. ಸುಮ್ಮನೆ ಇಲ್ಲಾರ್ದೆ ಬೇರೆಯವ್ರಿಗೂ ಹೇಳ್ಕೊಡ್ತಾ ಇದ್ದೇನೆ ಅಂತ ಬೈತಾರೆ ಜನ ಎಲ್ಲ. ಏನು ಅನ್ಕೊಳಲ್ಲ. ಅವ್ರ ಹೆಣ್ಮಕ್ಳು ಫ್ಯಾನ್ಸ್ ತುಂಬ ಆಗ್ತಾರೆ ನನಗೆ ಅಲ್ವಾ ಫ್ರೆಂಡ್ಸ್? ನಿಮ್ಮ ಅಕ್ಕ ತಂಗಿರೆಲ್ಲ ಚೆನ್ನಾಗಿರ್ಲಿ ಬಿಡಿ. ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಗಂಡ ಹಿಂಗೆಲ್ಲ ಬೈತಾರೆ. ಈ ಥರ ಚಿನ್ನಂತ ಗಂಡ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ಅಡುಗೆ ಮಾಡೋದು ಹೇಳಿ ಅಂದರೆ ಕಸ ಹೊಡಿ, ನೆಲ ಒರೆಸು ಅಂತ ಹೇಳಿ. ಅಡುಗೆ ಮನೆಗೆ ಬಂದಮೇಲೆ ಅಡುಗೆನೂ ಮಾಡಬೇಕು, ಕ್ಲೀನಿಂಗ್ ಮಾಡಬೇಕು. ಹಾಂ, ಇವಾಗ ನೀನು ಇವಳು ಏನು ಮಾಡ್ತಿದ್ದೆ ನೀನು? ಹಾಂ, ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದಾಳೆ. ಅದು ಹೇಗೆ ಮಾಡ್ತಾಳೆ ಅಂತ ತೋರಿಸ್ತೀನಿ ಬನ್ನಿ. ಈಗ ನಾನು ಸೋಂಪು ಕಾಳು ಹಾಕ್ತಾ ಇದ್ದೀನಿ. ಫಸ್ಟ್ ಟೈಮ್ ಕೇಳಿಸ್ಕೊಳ್ಳಿ ಗಾಯ್ಸ್, ಫಸ್ಟು ಗ್ಯಾಸ್ ಆನ್ ಮಾಡಿದ್ದಾರೆ, ಅದನ್ನೇ ಹೇಳಿಲ್ಲ ಅವರು ಮೇಡಮ್. ನೋಡಿ, ಇವಾಗ ಗ್ಯಾಸ್ ಆನ್ ಮಾಡ್ತಾರೆ. ಹಾಂ, ಇದಾದಮೇಲೆ ಬಾಂಡ್ಲಿ ಇಟ್ಟಿದ್ದಾರೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದಾರೆ. ಅದ್ರ ಮೇಲೆ ಸ್ವಲ್ಪ ಏನು ಹಾಕಿದ್ರು? ಸೋಂಪು ಕಾಳು ಹಾಕಿದ್ದಾರೆ. ಅದಾದಮೇಲೆ ಪಲಾವ್ ಎಲೆ ಹಾಕಿದ್ದಾರೆ. ಅದಾದ್ಮೇಲೆ ಕೇಳಲ್ಲ ಹಾಕ್ಬಿಡ್ತಾರೆ. ರುಬ್ಬಿರೋ ಮಸಾಲೆ ಹಾಕ್ತಾ ಇದ್ದೀನಿ. ಏನೇನು ಹಾಕೊಂಡು ರುಬ್ಬಿದ್ಯಾ ಅದನ್ನ ಹೇಳೋಣ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹಾಗೆ ಹಸಿಮೆಣಸಿನ್ಕಾಯಿ, ಮತ್ತೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಇಷ್ಟನ್ನು ಹಾಕೊಂಡು ರುಬ್ಕೊಂಡಿದ್ದಾರೆ. ವಾಸನೆನ ಗಮನ ಅಂತ ಐತೆ ಮೇಡಮ್. ಅಡುಗೆನ ಸಖತ್ತಾಗೆ ಮಾಡ್ತಾರೆ, ಅದಕ್ಕೆ ಓವರ್ ಕಾನ್ಫಿಡೆಂಟ್ ನನಗೆ.
ಪುಡಿ ಹಾಕ್ತಾ ಇದ್ದೀನಿ. ಹಾಂ, ಉಪ್ಪು, ನಾನು ಹೆಚ್ಕೊಟ್ಟಂತಹ ಈರುಳ್ಳಿ. ಆ್ಯಕ್ಚುಲಿ ಫಸ್ಟೇ ಹಾಕಬೇಕಿತ್ತು, ನಾನು ಮರ್ತ್ಬಿಟ್ಟೆ. ನೋಡ್ಕೊಂಡು ವೀಡಿಯೋದಲ್ಲಿ ಏನಾದ್ರು ಮಾಡಿ ಏನು ಕತೆ ಗೈಸ್, ಮಾಡಿ ಚೆನ್ನಾಗಿದೆ. ಇದಿಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಚೆನ್ನಾಗಿ ಕುದಿಸ್ಕೋಬೇಕು, ಫ್ರೈ ಮಾಡ್ಕೋಬೇಕಲ್ಲ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಕಮ್ಮ ಅಂತ ನಮ್ಗೆ ಗೊತ್ತು ನೀನು ಗರಂ ಮಸಾಲಾನೇ ಹುಡುಕ್ತಾ ಇರೋದು ಅಂತ. ಗರಂ ಮಸಾಲ ಹಂಗೆ 2 ಸ್ಪೂನ್ ಚೂರು, ಚೂರ ಅದೇನ ಅದೇ ಸ್ವಲ್ಪ ಗ್ರೇವಿ ಮಸಾಲ. ಗ್ರೇವಿ ಮಸಾಲ ಅಲ್ಲ, ಚಿಕನ್ ಮಸಾಲ. ಯಾಸ್, ಮಸಾಲದಲ್ಲಿ ಏನಿದೆಯಪ್ಪ, ಅದೇ ನಾನ್ ವೆಜ್ ಆಗಿರುತ್ತಾ? ಆರಾಮಾಗಿ ಮಾಡ್ಬೋದಪ್ಪ. ಇವಾಗ ಮೇನ್ ಇಂಗ್ರೀಡಿಯೆಂಟ್ ಮಶ್ರೂಮ್ ನಾನು ಹೆಚ್ಕೊಟ್ಟಿದ್ದೀನಿ. ಚಿಕನ್ ಗ್ರೇವಿ ಥರನೇ ಬರ್ತಾ ಇದೆ ಸ್ಮೆಲ್ಲು. ನೋಡೋಕ್ಕೂ ಹಂಗೆ ಕಾಣಿಸ್ತಾ ಇದೆ, ನೋಡ್ತೀರಾ? ನೋಡಿ ಹೇಗಿದೆ ನನ್ನ ಹೆಂಡತಿ ಮಾಡಿರುವಂಥ ಮಶ್ರೂಮ್ ಗ್ರೇವಿ. ಸ್ವಲ್ಪ ಕಸ್ತೂರಿ ಮೇಥಿ. ಅದಕ್ಕೇನೋ ಮತ್ತೆ ಸ್ವಲ್ಪ ಕಸ್ತೂರಿ ಮೇಥಿ ಅಂತೆ ಮರ್ತೋಗಿದ್ಲು, ಇವಾಗ ನೆನ್ಪು ಮಾಡ್ಕೊಂಡು ಹಾಕ್ತಾ ಇದ್ದಾರೆ. ಅದು ಲಾಸ್ಟಲ್ಲೇ ಹಾಕೋದು. ಹೌದಾ? ಇಲ್ಲ ಹಂಗಾರೆ ಫಸ್ಟಿಗೆ ಹಾಕೋದಲ್ಲ, ಸಾರಿ ಲಾಸ್ಟಿಗೆ ಹಾಕ್ಬೇಕಂತೆ. ನೋಟ್ ಮಾಡ್ತಾರೆ. ವಾವ್, ಘಮ ಘಮ ಅಂತ ಬೇರೆ ಅಂತೈತೆ. ಇದೇ ನಾನ್ ವೆಜ್ ಅಂದ್ಕೊಂಡು ಚಪ್ಪರಿಸ್ಬೇಕು ಇವಾಗ ನಾವು. ಇವಳು ಏನೇ ಸರ್ಕಸ್ ಮಾಡಿದ್ರು ಚಪಾತಿ ಮಾತ್ರ ಯಾವುದೇ ಕಾರಣಕ್ಕೂ ರೌಂಡ್ ಶೇಪಿಗೆ ಬರಲ್ಲ. ರೌಂಡೇ ಇದೆಯಲ್ಲ, ತುಂಬ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಏನೇನೋ ಸರ್ಕಸ್ ಮಾಡಿದ್ರು ಆದರೂ ಚಪಾತಿ ರೌಂಡ್ ಶೇಪಿಗೆ ಬಂದಿಲ್ಲ. ನಾನೇ ಬರಬೇಕು ಮತ್ತೆ ರೌಂಡ್ ಶೇಪಿಗೆ ಬರಬೇಕು ಅಂತ. ನೋಡಿ ನಾನೇ ಚೆನ್ನಾಗಿ ರೌಂಡ್ ಮಾಡಿ. ಇದೇನಿದು ಪಿಜ್ಜಾ ಇಡ್ತಾರ ಇಲ್ಲ, ಹಂಗೆ ಊರು ತುಂಬ ಹೋಗ್ತಾನೆ ಇರುತ್ತೆ. ಏನೋ ಬಿಲ್ಡಪ್ ಬೇರೆ ತಾಂಡ್ಬಿಟ್ಟಿದ್ದೀನಿ, ರೌಂಡ್ ಶೇಪಿಗೆ ಬರೋಂಗೆ ಏನಾರ ಮಾಡಿ. ನಾನು ಮಾಡ್ತೀನಿ, ನಾನು ಮಾಡ್ತೀನಿ ಅಂದ್ರ ನಾನು ಮಾಡ್ತೀನಿ. ಸ್ವಲ್ಪ ಎಣ್ಣೆ ಹಾಕೋಬೇಕು. ಆಯ್ತು ಅದು ಬೇಕು ಚಪಾತಿ ಸ್ವಲ್ಪ ಆಯ್ತು. ನೋಡಿ ನೋಡಿ ಚೆನ್ನಾಗಿ ಅದೆಲ್ಲ ಒಂಥರ ರೌಂಡ್ ರೌಂಡ್ ಶೇಪ್ ಬರಬೇಕು. ಕೊಡಿ ಹಂಗೆಲ್ಲ ತೋರಿಸ್ತೀನಿ. ನೋಡ್ರಲ್ಲ ರೌಂಡ್. ಗೈಸ್ ನೋಡ್ರಿ, ಅದು ಅವ್ಳು ಮಾಡಿರೋದು ತೋರಿಸಿ, ನಾನು ಮಾಡಿರೋದು ತೋರಿಸಿ. ನೋಡಿ ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೆ. ನಾನು ನನ್ನ ಹೆಸರು ಕೆಡಿಸ್ಬೇಕು ಅಂತಲೇ ಈ ಥರ ಮಾಡಿಟ್ಟಿದ್ದಾಳೆ. ನೋಡಿ ಇದು ರೌಂಡ್ ಶೇಪಾ? ನಾನು ಚೆನ್ನಾಗಿ ಮಾಡಿದ್ದೆ. ಫೈನಲ್ ಆಗಿ ಮೇಡಮ್ ಅವರು ಚಪಾತಿನ ಹೆಂಗೆ ಬೇಕಂಗೆ ಉಜ್ಜಿ ಚೆನ್ನಾಗಿ ಮಾಡಿ ಅದಕ್ಕೆ ಮಶ್ರೂಮ್ ಗ್ರೇವಿ ಹಾಕಿ ಕೊಡ್ತಾ ಇದ್ದಾರೆ. ಫೈನಲಿ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನಮ್ಮ ಇವತ್ತಿನ ವ್ಲಾಗು. ಏನೋ ಮಾಡಿದ್ದೀವಿ, ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀವಿ. ಸೊ
ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದೇ ತರಹದ ವ್ಲಾಗ್ನ ಮಾಡ್ತಾನೆ ಇರ್ತೀವಿ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಫೈನಲ್ ಆಗಿ ಮೇಡಮ್ ಅವರು ಏನು ಹೇಳ್ತಾರೆ ಕೇಳೋಣ. ಮೇಡಮ್ ಅವರೇ, ನಾನು ಹೇಳಿದಲ್ಲ ಚಪಾತಿ ಮಶ್ರೂಮ್ ಗ್ರೇವಿ ತಿಂದ್ಬಿಟ್ಟು ನೀವು ಹೇಳಬೇಕು ಹೇಗಿದೆ ಅಂತ. ಈ ವರ್ಷದ ತುಂಬ ಸಖತ್ತಾಗಿರುವಂಥ ಒಂದು ಡೈಲಾಗ್ ಹೊಡೆದಿದ್ದಾರೆ ಮೇಡಮ್ ಅವರು. ಅವರಿಗೊಂದು ಅವಾರ್ಡ್ ಕೊಡ್ಸೋಣ. ತಿಂದ್ಬಿಟ್ಟು ಚಪಾತಿ ತಿಂದು ಹೇಗಿದೆ ಅಂತ ನಾನು ಹೇಳ್ತೀನಿ. ನೀವು ವಿಡಿಯೋನ ನೋಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.